ಮಹಾ ಮಳೆಗೆ ಮಂಗಳೂರು ಮುಳುಗಿದಂತೆಯೇ ಕಾಣಿಸ್ತಾ ಇದೆ. ಜಲ ದಿಗ್ಬಂಧನಕ್ಕೆ ಮಂಗಳೂರು ಜನ ಹೈರಾಣಾಗ್ಬಿಟ್ಟಿದ್ದಾರೆ. ಮಂಗಳೂರಿನ ಕೊಡಿಯಾಲ್ ಬೈಲ್ ಪ್ರದೇಶ ಮುಳುಗಡೆ ಆಗ್ಬಿಟ್ಟಿದೆ. ಕೊಡಿಯಾಲ್ ಬೈಲ್, ಕುದ್ರೋಳಿ, ಭಗವತಿ ನಗರ ಜಲಾವೃತ ಆಗ್ಬಿಟ್ಟಿದ್ದಾವೆ. ಈಗಾಗಲೇ ನಮ್ಮ ಪ್ರತಿನಿಧಿ ಆದಿತ್ಯ ಹೇಳೋದನ್ನ ಗಮನಿಸ್ತಾ ಇದ್ರಿ. ಮಂಗಳೂರು ಮುಳುಗಡೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಿರಂತರವಾಗಿ ಹೀಗೆ ಮಳೆ ಆಯಿತು ಅಂದ್ರೆ ಅನೇಕ ಪ್ರದೇಶಗಳು ಮುಳುಗಡೆ ಆಗ್ತವೆ ಅಂತ. ಈಗಾಗಲೇ ಕೆಲ ಪ್ರದೇಶಗಳು ಮುಳುಗಿ ಹೋಗಿದ್ದಾವೆ. ನೆರೆ ನೀರು ನುಗ್ಗಿ ಕೆರೆಯಂತ ಆಗ್ಬಿಟ್ಟಿದ್ದಾವೆ ರಸ್ತೆಗಳು. ನಿರಂತರವಾಗಿ ಚಂಡಿ ಹಿಡಿದ್ಬಿಟ್ಟಿದೆ ಮಳೆ. ಹೀಗಾಗಿ ಮುಂಗಾರು ಮಳೆಯಿಂದಾಗಿ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಜಲ ದಿಗ್ಬಂಧನ ಏರ್ಪಟ್ಟಿದೆ ಈಗ ಮಂಗಳೂರಿನಲ್ಲಿ. ಮಂಗಳೂರಿನ ಕೊಡಿಯಾಲ್ ಬೈಲ್ ಪ್ರದೇಶ ಮುಳುಗಡೆ ಆಗ್ಬಿಟ್ಟಿದೆ. ಈ ಕೆಲವೇ ಕ್ಷಣಗಳ ಹಿಂದೆ ಇದ್ರ ಬಗ್ಗೆನೇ ಮಾತನಾಡ್ತಾ ಇದ್ವಿ. ಕೊಡಿಯಾಲ್ ಬೈಲ್, ಕುದ್ರೋಳಿ ಮತ್ತೆ ಕೆಲವೊಂದು ಪ್ರದೇಶಗಳು ಮುಳುಗಡೆ ಆಗೋ ಸಾಧ್ಯತೆ ಇದೆ ಅಂತ. ಈಗ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದ ಮಳೆ ಒಂದು ರೀತಿಯಾಗಿ ರಚ್ಚೆ ಹಿಡಿದ್ಬಿಟ್ಟಿದೆ. ಹೀಗಾಗಿ ನಿರಂತರ ಮಳೆಯಿಂದಾಗಿ ಕೆಲ ಪ್ರದೇಶಗಳು ಈಗಾಗಲೇ ಮುಳುಗಡೆ ಆಗ್ಬಿಟ್ಟಿದ್ದಾವೆ. ಮಳೆ ಎಡೆ ಬಿಡದೆ ಬೀಳ್ತಾ ಇರೋದ್ರಿಂದ ನೀರು ಎಲ್ಲಿ ಹೋಗೋದಕ್ಕೂ ಜಾಗ ಇಲ್ಲ. ಅಲ್ಲಿ ಕೂಡ ಇದೇ ಆರೋಪ ಕೇಳಿಬರ್ತಾ ಇರೋದು, ರಾಜ ಕಾಲುವೆಗಳಲ್ಲಿ ಹೂಳೆತ್ತಿಲ್ಲ, ಹೀಗಾಗಿ ನೀರು ರಸ್ತೆಗಳ ಮೇಲೆ ನಿಲ್ತಾ ಇದೆ ಅಂತ. ನೋಡಿ, ಕೆರೆ ಕಟ್ಟೆಗಳಿರ್ಬೋದು, ಅನೇಕ ಹಳ್ಳ ಕೊಳ್ಳಗಳು ತುಂಬಿದ್ದಾವೆ. ಇನ್ನು ನದಿಗಳು ಕೂಡ ತುಂಬ ಹರಿತಾ ಇದ್ದಾವೆ. ಕೊಡಿಯಾಲ್ ಪ್ರದೇಶ ಮುಳುಗಡೆ ಆಗ್ಬಿಟ್ಟಿದೆ. ಮಂಗಳೂರು ಮುಳುಗಡೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಹೀಗೆ 28ನೇ ತಾರೀಕುವರೆಗೂ ನಿರಂತರ ಮಳೆ ಆದರೆ ಅನೇಕ ಪ್ರದೇಶಗಳು ಮುಳುಗಡೆ ಆಗ್ತವೆ. ಈಗಾಗಲೇ 3-4 ಪ್ರದೇಶಗಳು ಕಾಣಿಸ್ತಾನೇ ಇಲ್ಲ. ಪೂರ್ತಿ ನೀರಿನಿಂದ ಜಲಾವೃತ. ಅಲ್ಲಿ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಜನರು ಮನೆಯಿಂದ ಹೊರಗೆ ಹೋಗುವಂತಿಲ್ಲ. ಮನೆಗಳ ಸುತ್ತಮುತ್ತ ನೀರು ದ್ವೀಪದ ರೀತಿಯಲ್ಲಿ ಕಾಣಿಸ್ತಾ ಇದೆ ಮಂಗಳೂರು. ಅನೇಕ ಕಡೆ ನೀರೇ ಇದೆ. ಮನೆಗಳಾಗಲಿ, ಖಾಲಿ ಜಾಗ ಆಗಲಿ, ರಸ್ತೆಗಳಾಗಲಿ ಕಾಣಿಸ್ತಾ ಇಲ್ಲ. ಬದಲಿಗೆ ಕಣ್ಣು ಹಾಯಿಸಿದಲ್ಲೆಲ್ಲ ನೀರೇ ಕಂಡು ಬರ್ತಾ ಇದೆ. ಮಳೆ ಈಗಾಗಲೇ ರಚ್ಚು ಹಿಡಿದ್ಬಿಟ್ಟಿದೆ. ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಒಂಚೂರು ಬಿಡುವು ಕೊಡ್ತಾ ಇಲ್ಲ. ಮನೆಯಿಂದ ಹೊರಗೆ ಹೋಗೋದಕ್ಕೂ ಆಗಲ್ಲ. ಹೊರಗೆ ಹೋದವ್ರು ಮನೆಗೆ ಬರೋದಕ್ಕೂ ಕೂಡ ಪರದಾಡ್ತಿದ್ದಾರೆ. ನೋಡಿ, ಮನೆ ಸುತ್ತಮುತ್ತ ರಸ್ತೆಗಳಲ್ಲಿ 3-4 ಅಡಿಯಷ್ಟು ನೀರು ನಿಂತ್ಕೊಂಡು ಬಿಟ್ಟಿದೆ. ಕಾಂಪೌಂಡ್ ನುಗ್ಗಿ ನೀರು ಬರ್ತಾ ಇದೆ. ಮನೆ ಒಳಗಡೆ ನೀರು ಬರ್ತಾ ಇದೆ. ಹೊರಗಡೆ ಪಾರ್ಕಿಂಗ್ ಲಾಟಲ್ಲಿ ವೆಹಿಕಲ್ಸ್ ನಿಲ್ಲಿಸಿದ್ದಾರೆ ಅಂದರೆ ವೆಹಿಕಲ್ಸ್ಗಳು ಮುಳುಗಡೆ ಆಗ್ತಾ ಇದ್ದಾವೆ. ಈಗಾಗಲೇ ಕೆಲ ಪ್ರದೇಶಗಳು ಮುಳುಗಡೆ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಕೊಡಿಯಾಲ್ ಬೈಲ್ ಪ್ರದೇಶ, ಕುದ್ರೋಳಿ ಹಾಗೂ ಭಗವತಿ ನಗರ ಸಂಪೂರ್ಣ ಜಲಾವೃತ ಆಗಿರೋದು. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಓಡಾಡೋದಕ್ಕಾಗಲ್ಲ, ಮನೆಯಿಂದ ಹೊರಗೆ ಬರೋದಕ್ಕಾಗಲ್ಲ. ಈ ನೀರಿನ ಜೊತೆಗೆ ಅನೇಕ ಹುಳ ಹಪ್ಪಟೆಗಳು, ಜೊತೆಗೆ ಈ ಹಾವುಗಳು ಕೂಡ ಬಂದ್ರೂ ಗೊತ್ತಾಗೋದಿಲ್ಲ. ಜನರಿಗೆ ಆತಂಕ ಶುರುವಾಗ್ತಾ ಇದೆ. ಇದೇ ರೀತಿ ನೀರು ನಿಂತ್ಕೊಂಡು ಬಿಟ್ರೆ ಅರ್ಧಕ್ಕರ್ಧ ಮನೆಗಳು ಮುಳುಗಡೆ ಆಗ್ತಾ ಇದ್ದಾವೆ, ರಸ್ತೆಗಳು ಜಲಾವೃತ ಆಗ್ಬಿಟ್ಟಿದ್ದಾವೆ. ಹೊರಗೆ ಹೋಗೋದೇ ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಏನು ಅಂತ. ಬೆಂಗಳೂರಿನಲ್ಲಿ ನೋಡ್ತಾ ಇದ್ರಿ ನೀವು, ಸಾಯಿ ಲೇಔಟು ಮುಳುಗಡೆ ಆಗಿದ್ದಕ್ಕೆ ಅಲ್ಲಿ ಬರ್ತಾ ಇದ್ರು ಜನರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಇನ್ನು 3 ಗಂಟೆಗಳ ಕಾಲ ಧಾರಾಕಾರ ಮಳೆಯಾಗುತ್ತೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮಂಗಳೂರು ನಗರ ಮುಳುಗಡೆಯಾಗುವ ಭೀತಿ ಇದೆ. ಈಗಾಗಲೇ ಅನೇಕ ಪ್ರದೇಶಗಳು ಸದ್ಯ ಮುಳುಗಡೆಯಾಗಿರುವಂಥದ್ದು. ನಾವು ಮಂಗಳೂರಿನ ಕೊಡಿಯಾಲ್ ಬೈಲ್ ಪ್ರದೇಶದಲ್ಲಿದ್ದೇವೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಕೊಡಿಯಾಲ್ ಬೈಲ್ ಪ್ರದೇಶದ ಭಗವತಿ ನಗರ ಏನಿದೆ, ಇದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆಗಳು ನದಿಯ ರೀತಿಯಲ್ಲಾಗಿದೆ. ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ಅನೇಕ ಪ್ರದೇಶಗಳು ಮುಳುಗಡೆಯಾಗಿದೆ. ಇದರೊಂದಿಗೆ ವಾಹನಗಳು ಕೂಡ ಮುಳುಗಡೆಯಾಗಿರುವಂಥದ್ದು. ಜನರು ಮನೆಯಿಂದ ಹೊರಬರೋದಕ್ಕೂ ಕೂಡ ಸಾಧ್ಯವಾಗದಂತ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಕೊಡಿಯಾಲ್ ಬೈಲ್ ಅನ್ನುವಂಥ ಒಂದು ಪ್ರದೇಶ. ಇಲ್ಲಿ ಮನೆಯೊಳಗೆ ನೀರು ನುಗ್ಗಿರುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಇವತ್ತು ಸುರಿದಂತಹ ಮಳೆಯ ಒಂದು ಪರಿಣಾಮ ಇದು. ಇನ್ನು 3 ಗಂಟೆಗಳ ಕಾಲ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಈಗಾಗಲೇ ನಿಲ್ಲಿಸಿರುವಂತಹ ಗಾಡಿಗಳು, ವೆಹಿಕಲ್ಸ್ಗಳು ನೀರಿನಲ್ಲಿ ಮುಳುಗಡೆಯಾಗಿದೆ. ಇನ್ನು ಕೆಲಸಕ್ಕೆ ಬೇರೆ
ಕಡೆಗೆಲ್ಲ ಹೋಗಬೇಕಾದಂತಹ ಜನ ಹೋಗೋದಕ್ಕೂ ಸಾಧ್ಯವಾಗದೆ ಮನೆಯಲ್ಲಿ ಉಳಿದುಕೊಳ್ಳುವಂಥ ಪರಿಸ್ಥಿತಿ. ಯಾಕಂದರೆ ವಾಹನಗಳನ್ನು ಹೊರಗಡೆ ತೆಗೆದ್ರೆ ಅದು ಮುಳುಗಡೆ ಅಂದರೆ ಆ ಗಾಡಿಗಳೊಳಗಡೆ ನೀರು ನುಗ್ಗಿ ಹಾನಿಯಾಗುವಂಥ ಸಾಧ್ಯತೆ ಇದೆ. ಮತ್ತು ಅನೇಕ ಮನೆಗಳು ಕೂಡ ನಾವು ನೋಡ್ಬೋದು ದೃಶ್ಯದಲ್ಲಿ, ಈ ತಗ್ಗು ಪ್ರದೇಶದಲ್ಲಿರುವಂತಹ ಮನೆ ಅಂಗಡಿ ಮುಂಗಟ್ಟುಗಳ ಒಳಗೆ ನೀರು ನುಗ್ಗಿದೆ. ಇಲ್ಲಿ ಬಹುತೇಕ ವಾಹನಗಳು ಮುಳುಗಡೆಯಾಗಿದೆ. ಅನೇಕ ಜನ ಇದ್ದಾರೆ, ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನಾವು ನೋಡ್ಬೋದು ಜೂನ್ನಲ್ಲಿ ಮಳೆ ಆಗುವಂಥದ್ದನ್ನು ಮೇನಲ್ಲಿ ನೋಡ್ತಾ ಇದ್ದೀವಿ. ಏನು ಅನ್ಸುತ್ತಿದೆ? ತುಂಬ ಒಳಗಡೆ ನೀರು ಬರುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ನಮ್ಮದೆಲ್ಲ ಐಟಮ್ ಎಲ್ಲ ತುಂಬ ಹಾಳಾಗ್ತವೆ. ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಈಗ ನಿನ್ನೆ ರಾತ್ರಿಯಿಂದ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಯಾವ ಥರ ಪರಿಸ್ಥಿತಿ ಇತ್ತು? ನಿನ್ನೆನೂ ಹಿಂಗೆ ಇತ್ತು, ಆದರೆ ಒಳಗಡೆ ಅಷ್ಟು ಇರಲಿಲ್ಲ. ನಿನ್ನೆ ಮಳೆ ಬಂದಿತ್ತು. ಇನ್ನು 3 ಗಂಟೆಗಳ ಕಾಲ ಧಾರಾಕಾರ ಮಳೆ ಆಗುವಂಥ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ನೀಡಿದೆ. ಸೊ ಯಾವ ಥರ ತಯಾರಿ ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದೀರಾ? ನಾವೆಲ್ಲ ಸೇಫ್ಟಿ ಆಗಿದ್ದೀವಿ, ಆದರೂ ಒಳಗಡೆ ಬರುತ್ತೆ ನೀರು. ನಮ್ಮ ಐಟಮ್ ಎಲ್ಲ ಮೇಲ್ಗಡೆ ಇಟ್ಟಿದ್ದೀವಿ. ಸಾಕು, ಮಕ್ಕಳದೆಲ್ಲ ಬ್ಯಾಗು ಎಲ್ಲ ಇಟ್ಟಿದ್ದೀವಿ. ಅಡುಗೆ ಸಾಮಾನೆಲ್ಲ ಮೇಲ್ಗಡೆ ಉಂಟು. ಇವಾಗ ಆದರೂ ನೀರು ಬರುತ್ತೆ. ನೀರು ಇಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ಗೋಡೆವರೆಗೂ ನೀರು ಬರುತ್ತೆ. ನಮ್ಮದೆಲ್ಲ ಐಟಮ್ ಎಲ್ಲ ಹಾಳಾಗ್ತವೆಲ್ಲ. ಇನ್ನು 3 ಗಂಟೆ ಏನಿದೆ, ಈ 3 ಗಂಟೆ ಬಹಳ ನಿರ್ಣಾಯಕ. ಇದು ಬೆಳಗಿನಿಂದ ಸುರಿದ ಮಳೆಯ ಒಂದು ಚಿತ್ರಣ. ಇನ್ನು 3 ಗಂಟೆ ಕಂಟಿನ್ಯೂಸ್ ಆಗಿ ಧಾರಾಕಾರ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಾಗಾಗಿ ತಗ್ಗು ಪ್ರದೇಶದ ಜನರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಇಲ್ವಾದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ಮುಳುಗಡೆಯಾಗುವಂಥ ಪ್ರದೇಶದ ಜನರು ಏನಿದ್ದಾರೆ, ವಾಹನಗಳನ್ನು ಸೇಫ್ ಆಗಿಡುವಂಥ ಅವಶ್ಯಕತೆಗಳು ಕೂಡ ಇದೆ. ಈಗ ನೋಡ್ಬೋದು, ಇಲ್ಲೊಂದು ಪಿಕಪ್ ವಾಹನ ಕೂಡ ಅದು ಮುಳುಗಡೆ ಆಗಿರುವಂಥದ್ದನ್ನು ನೋಡ್ಬೋದು. ಯಾಕಂದರೆ ಈ ರಸ್ತೆಯಲ್ಲಿ ಬಂದವರು ಇಲ್ಲಿ ಸಿಕ್ಕಾಕೊಂಡಾಗಿ ಒಂಥರ ಟ್ರ್ಯಾಪ್ ಇದು. ಇಲ್ಲಿ ಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಗಾಡಿ ನೀರು ನುಗ್ಗಿ ಬಂದಾಗೋದು. ಇದು ಮಂಗಳೂರು ಭಾಗದಲ್ಲಿ ಅನೇಕ ಪ್ರದೇಶಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ. ಸಮುದ್ರ ತೀರ ಕೂಡ ಪ್ರಕ್ಷುಬ್ಧವಾಗಿದೆ. ಜಿಲ್ಲಾಡಳಿತ ಅಲರ್ಟ್ ಆಗಿದೆ. NDRF ತಂಡ ಕೂಡ ಆಗಮಿಸಿ ಎಲ್ಲೆಲ್ಲ ತುರ್ತು ಪರಿಸ್ಥಿತಿ ಇದೆಯೋ ಅಲ್ಲಿಗೆ ಧಾಮಿಸಿ ಜನರನ್ನು ರಕ್ಷಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು. ಮಂಗಳೂರು ಸಂಪೂರ್ಣವಾಗಿ ಪ್ರಕ್ಷುಬ್ಧ ವಾತಾವರಣ ಗಮನಿಸ್ತಾ ಇದ್ದೀರಾ ನೀವು. ಯಾಕೆಂದ್ರೆ ಜನರೆಲ್ಲರೂ ಕೂಡ ಮನೆಯೊಳಗಡೆನೇ ಇದ್ದಾರೆ. ಮನೆಯಿಂದ ಹೊರಗೆ ಬರದೇ ಇರೋದಕ್ಕಾಗದೇ ಇರುವಂಥ ಜಲ ದಿಗ್ಬಂಧನ ಪರಿಸ್ಥಿತಿ ಈಗ ಮಂಗಳೂರಿನ ಕೊಡಿಯಾಲ್ ಬೈಲ್ ಪ್ರದೇಶ ಮುಳುಗಡೆ ಆಗಿಬಿಟ್ಟಿದೆ. ಇನ್ನೂ ಕೆಲವು ಪ್ರದೇಶಗಳು ಜಲಾವೃತ ಆಗಿದ್ದಾವೆ. ರಸ್ತೆಗಳು ಕೂಡ ಜಲಾವೃತ. ಹೀಗಾಗಿ ಮಂಗಳೂರು ಮಂದಿ ಈಗ ಆತಂಕದಲ್ಲಿದ್ದಾರೆ. ಕೆಲ ಗುಡ್ಡ ಪ್ರದೇಶಗಳಲ್ಲಿರುವಂಥ ಜನರಂತೂ ಯಾವಾಗ ಗುಡ್ಡ ಕುಸಿಯುತ್ತೋ ಅನ್ನುವಂಥ ಆತಂಕ. ಇನ್ನು ಕರಾವಳಿ ತೀರದಲ್ಲಿರುವಂಥವ್ರಂತೂ ಅವರಿಗೆ ಕಡಲ್ಕೊರೆತದ ಭೀತಿ, ಅಲೆಗಳ ಭೀತಿ. ಹೀಗಾಗಿ ಮಂಗಳೂರು ಜನತೆಗೆ ಮಳೆಯಿಂದ ಆಗುವಂಥ ಅವಾಂತರಗಳನ್ನು ಫೇಸ್ ಮಾಡೋದೇ ಒಂದು ಸವಾಲಿನ ಕೆಲಸ ಆಗ್ಬಿಟ್ಟಿದೆ. ಬಟ್ ಈ ನೀರೇನು ನಿಂತ್ಕೊಂಡಿದೆ, ಆ ನೀರು ತೆರವು ಕಾರ್ಯಾಚರಣೆ ಆಗಬೇಕಿದೆ. ಆ ರಾಜಕಾಲುವೆಗಳಲ್ಲಿರುವಂಥ ಹೂಳೆತ್ತುವ ಕೆಲಸದ ಬಗ್ಗೆ ಅಧಿಕಾರಿಗಳು ನಿಗಾ ವಹಿಸಬೇಕಿದೆ.